ಬರೆದ ಸುವಾರ್ತೆ 6ನೇ ಅಧ್ಯಾಯ. ಶಿಷ್ಯರಿಗೆ ಪ್ರಾರ್ಥನೆಯ ವಿಷಯವಾಗಿ ಕಲಿಸುವಂತ ಸಂಗತಿ. ಕಳೆದ ನನ್ನ ಸಂದೇಶದಲ್ಲಿ ಅನುದಿನದ ಆಹಾರವನ್ನ ಇವತ್ತು ನಮಗೆ ದಯಪಾಲಿಸು ಎಂಬುದಾಗಿ ನಾವು ಅದನ್ನ ಅಭ್ಯಾಸ ಮಾಡ್ತಾ ಬಂದೆವು. ಆಹಾರ ಕೊಡುವಂತವನು ನಮ್ಮ ಕರ್ತನೆ. ಒಂದು ವೇಳೆ ನಮ್ಮನ್ನ ಇಲ್ಲಿಯವರೆಗೂ ಆಹಾರವನ್ನ ಕೊಟ್ಟು ಪೋಷಿಸಿದಂತ ದೇವರು ನನಗೆ ಮಾತ್ರವಲ್ಲ ಸಕಲ ಜೀವಿಗಳಿಗೂ ಆತನು ಆಹಾರವನ್ನ ಕೊಡುವಂತವನು ಆತನೇ ಆಗಿದ್ದಾನೆ. 12ನೇ ವಚನಕ್ಕೆ ನಾವು ಹೋಗೋಣ. ಬಹಳ ಕಠಿಣವಾದಂತಹ ಒಂದು ಸಂಗತಿ. ತನ್ನ ಶಿಷ್ಯರಿಗೆ ಹೇಳುವಾಗ ಆ ಮಾತುಗಳು ಸರಳವಾಗಿದ್ದರೂ ನಾವು ಅದನ್ನ ಪಾಲಿಸಬೇಕಾದ್ರೆ ಬಹಳ ಕಷ್ಟಕರವಾದಂತಹ ಒಂದು ಸಂಗತಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು ಎಂಬುದಾಗಿ ದೇವರು ಯೇಸು ಸ್ವಾಮಿ ತನ್ನ ಶಿಷ್ಯರಿಗೆ ಆತನು ಹೇಳ್ತಾನೆ. ಆತನು ಕರ್ತನು. ನಮ್ಮ ಪಾಪಗಳನ್ನ ಆತನು ತೆಗೆದು ಹಾಕ್ಲಿಕ್ಕಾಗಿ, ನಮ್ಮ ಪಾಪಗಳನ್ನ ಕ್ಷಮಿಸ್ಲಿಕ್ಕಾಗಿ ತಂದೆಯಾದ ದೇವರು ಆದಿಯಲ್ಲಿಯೇ ನಿಷ್ಕರ್ಷೆಯನ್ನ ಮಾಡಿ ಈ ಲೋಕಕ್ಕೆ ಆತನು ಕಳಿಸಿದನು. ಒಂದು ವೇಳೆ ನಮ್ಮ ಪಾಪಗಳು ಕಡು ಕೆಂಪಾಗಿದ್ದವರು ಆತನು ನಮ್ಮನ್ನ ಪ್ರೀತಿ ಮಾಡಿ, ನಮ್ಮನ್ನ ಕ್ಷಮಿಸಿ, ನಮ್ಮನ್ನ ಪ್ರೀತಿಸಿ ತನ್ನ ಮಕ್ಕಳಾಗಿ ನಮ್ಮನ್ನ ಸ್ವೀಕಾರ ಮಾಡಿರುವುದಕ್ಕಾಗಿ ನಾವು ಆತನಿಗೆ ಸ್ತೋತ್ರ ಸಲ್ಲಿಸ್ತೇವೆ. ಬಹುಶಃ ನಮ್ಮ ತಪ್ಪುಗಳು ಯಾವ ರೀತಿಯಲ್ಲಿ ಇತ್ತು ಎಂಬುದಾಗಿ ಹೇಳುವಾಗ ಎಫೆಸದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ, ಅಪರಾಧ ಪಾಪಗಳನ್ನ ಮಾಡಿ ಸತ್ತವರು ನಾವಾಗಿದ್ದೆವು. ಜೀವವಿಲ್ಲದೆ, ಆತ್ಮೀಕವಾದಂತ ಜೀವವಿಲ್ಲದೆ ಇದ್ದಂಥವರು ನಾವು. ದೇವರಿಗೂ ಬೇಡವಾದಂತ ಸ್ಥಿತಿಯಲ್ಲಿದ್ದಂಥವರು ನಾವು. ಇಹಲೋಕಾಚಾರಕ್ಕನುಗುಣವಾಗಿ ನಡೆದುಕೊಂಡಂಥವರು, ದೇವರಿಗೆ ವೈರಿಗಳು, ದೇವರಿಂದ ದೂರವಾದಂಥವರು. ಇಂಥವರಾದಂಥ ನಮ್ಮನ್ನ ಆತನು ಮೊದಲನೇದಾಗಿ ಆತನು ಪ್ರೀತಿ ಮಾಡಿದ, ಎರಡನೇದಾಗಿ ಆತನು ನಮ್ಮನ್ನ ಕ್ಷಮಿಸಿದ, ನಮ್ಮ ಪಾಪಗಳನ್ನ ಆತನು ತೆಗೆದು ಹಾಕಿದ ಎಂಬುದಾಗಿ ನಮ್ಮೆಲ್ಲರಿಗೆ ಗೊತ್ತುಂಟು. ಆದರೆ ಆತನು ಹೇಳುವಂತ ಮಾತು, ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ಕ್ಷಮಿಸಬೇಕು ಅನ್ನುವಂಥದ್ದೇ ಆತನ ಒಂದು ಸಂದೇಶ. ಕೀರ್ತನೆಗಳು 134ನಲ್ಲಿ ಹೀಗೆ ಓದ್ತೇವೆ, ನೀನು ಪಾಪಗಳನ್ನು ಕ್ಷಮಿಸುವವನಾದದ್ದರಿಂದ ಮನುಷ್ಯರ ಭಯ ಭಕ್ತಿಗೆ ನೀನೇ ಪಾತ್ರನು ಎಂಬುದಾಗಿ. ಮತ್ತೊಮ್ಮೆ ಓದ್ತೇನೆ, ಕೀರ್ತನೆ 134ರಲ್ಲಿ, ನೀನು ಪಾಪಗಳನ್ನು ಕ್ಷಮಿಸುವವನಾದದ್ದರಿಂದ ಮನುಷ್ಯರ ಭಯ ಭಕ್ತಿಗೆ ನೀನೇ ಪಾತ್ರನು. ಹಾಗಾದ್ರೆ ಕ್ಷಮಿಸು ಅನ್ನುವಂಥ ಪದ ಮನ್ನಿಸು, ಸಹನಶೀಲನೆ, ತಾಳ್ಮೆ ಅದರ ಹಿಂದೆ ಇರುವಂತಹದ್ದು. ತಪ್ಪುಗಳು ಎಂಬುದಾಗಿ ಹೇಳುವಾಗ ಅಪರಾಧ, ಪಾಪ ಅಥವಾ ಸರಿ ಇಲ್ಲದೆ ಇರುವಂತಹದ್ದು, ನಾವು ಮಾಡುವಂತ ಕಾರ್ಯ ಅದು ಸರಿ ಇಲ್ಲದೆ ಇರುವಂತಹದ್ದು, ಕಾನೂನಿಗೆ ವಿರುದ್ಧವಾದಂತ ರೀತಿಯಲ್ಲಿ. ಅದು ಯಾವುದೇ ಕಾನೂನು ಆಗಿರಬಹುದು, ಆ ಕಾನೂನಿಗೆ ವಿರುದ್ಧವಾದಂತ ರೀತಿಯಲ್ಲಿ. ಹಾಗಾದ್ರೆ ನೀನು ಪಾಪಗಳನ್ನ ಕ್ಷಮಿಸುವವನಾದದ್ದರಿಂದ ಮನುಷ್ಯರ ಭಯ ಭಕ್ತಿಗೆ ನೀನೇ ಪಾತ್ರನು. ಒಂದು ವೇಳೆ ನನ್ನ ಕರ್ತನು ಹಾಕಿಕೊಟ್ಟಂತ ಆ ಮಾದರಿಯನ್ನ ನಾವುಗಳು ಅನುಸರಿಸುವಂತವರು ನಾವಾಗಿರಬೇಕು. ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು ಎಂಬುದಾಗಿ ದೇವರಿಗೆ ನಾವು ಪ್ರಾರ್ಥನೆಯನ್ನ ಸಲ್ಲಿಸುವಂತ. ನಾನು ಕ್ಷಮಿಸಿದರೆ ನೀನು ನನ್ನ ತಪ್ಪುಗಳನ್ನ ಕ್ಷಮಿಸು. ಒಂದು ವೇಳೆ 14ನೇ ವಚನ ನಮಗೆ ಹೀಗೆ ಹೇಳ್ತದೆ, ನೀವು ಜನರ ತಪ್ಪುಗಳನ್ನು ಕ್ಷಮಿಸಿದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ನಿಮ್ಮ ತಪ್ಪುಗಳನ್ನು ಕ್ಷಮಿಸುವನು. ಒಂದು ಭಾಗ. ಇದರ ಅರ್ಥ ಹೀಗಿದೆ ಅನ್ನುವಂಥದ್ದನ್ನ ಯೇಸು ಸ್ವಾಮಿ ಹೇಳಿದ್ದಾರೆ. ಹಾಗಾದ್ರೆ ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ಒಂದನೇದು. ಎರಡನೇದು, ನಮ್ಮ ತಪ್ಪುಗಳನ್ನ ಕ್ಷಮಿಸಿಬಿಡು. ಪ್ರಿಯರೇ, ಹೇಳುವುದು ಸುಲಭ, ಇನ್ಕ್ಲೂಡಿಂಗ್ ಮೀ, ನನ್ನನ್ನು ಸೇರಿಸಿ
ನಾನು ಹೇಳ್ತಾ ಇರುವಂತ ಇದು ಒಂದು ಕಠಿಣವಾದಂತಹ ಒಂದು ಮಾತು. ನಾವು ನಮ್ಮ ವಿರುದ್ಧವಾಗಿ ತಪ್ಪು ಮಾಡಿದವರನ್ನ ನಾವು ಕ್ಷಮಿಸಲೇಬೇಕು ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಇದು ದೇವರ ವಾಕ್ಯ ಅನೇಕ ವೇಳೆ ತಿಳಿದಿದ್ದರೂ ನಾವು ಕ್ಷಮಿಸುವುದಿಲ್ಲ. ಕೀರ್ತನೆಗಾರನು ಬರೀತಾನೆ, ನಮ್ಮ ಪಾಪಗಳನ್ನು ಅಥವಾ ನೀನು ಪಾಪಗಳನ್ನು ಕ್ಷಮಿಸುವವನಾದದ್ದರಿಂದ ಮನುಷ್ಯರ ಭಯ ಭಕ್ತಿಗೆ ನೀನೇ ಪಾತ್ರನು. ಭಯ ಭಕ್ತಿ ಎಂದರೆ ದೇವರನ್ನ ಗೌರವಿಸುವಂತಹದ್ದು, ದೇವರನ್ನ ಸನ್ಮಾನಿಸುವಂತಹದ್ದು, ದೇವರು ಹೇಳಿದಂತ ಮಾತುಗಳನ್ನ ಅನುಸರಿಸುವಂತಹದ್ದು ಒಬ್ಬ ವಿಶ್ವಾಸಿಯ ಕರ್ತವ್ಯ. ನೀವು ಇತರರ ಪಾಪಗಳನ್ನು ಕ್ಷಮಿಸಿದರೆ ಪರಲೋಕದಲ್ಲಿರುವ ನಮ್ಮ ತಂದೆ ನಮ್ಮ ಪಾಪಗಳನ್ನು ಆತನು ಕ್ಷಮಿಸ್ತಾನೆ ಎಂಬುದಾಗಿ. ನಾನು ಕ್ಷಮಿಸದೆ ಹೋದರೆ ಆತನ ಭಯಭಕ್ತಿಗೆ, ಆತನಲ್ಲಿಟ್ಟಿರುವಂತ ಗೌರವಕ್ಕೆ ಚ್ಯುತಿ ತರುವಂತವರು ನಾವಾಗಿರ್ತೇವೆ. ನೋಡ್ರಿ, ಲೂಕನು ಬರೆದ ಸುವಾರ್ತೆ 17ನೇ ಅಧ್ಯಾಯ 3 ಮತ್ತು 4ನೇ ವಚನದಲ್ಲಿ, ನಿನ್ನ ಸಹೋದರನು ತಪ್ಪು ಮಾಡಿದರೆ ಅವನನ್ನು ಗದರಿಸು, ಅವನು ಪಶ್ಚಾತ್ತಾಪ ಪಟ್ಟರೆ ಅವನ ತಪ್ಪನ್ನು ಕ್ಷಮಿಸಿಬಿಡು ಎಂಬುದಾಗಿ ದೇವರ ವಾಕ್ಯ ನಮಗೆ ತಿಳಿಸುವಂಥದ್ದಾಗಿದೆ. ತಪ್ಪು ಮಾಡಿದರೆ ಅವನನ್ನ ಗದರಿಸು. ಒಬ್ಬ ವಿಶ್ವಾಸಿ ಇನ್ನೊಬ್ಬ ವಿಶ್ವಾಸಿ ತಪ್ಪು ಮಾಡಿದ್ದಾರೆ, ಒಂದು ವೇಳೆ ಆತನನ್ನ ಯಾವ ರೀತಿಯಲ್ಲಿ ನೀನು ತಪ್ಪು ಮಾಡಿದೆ ಎಂಬುದಾಗಿ ತಿಳಿಸುವಂತಹದ್ದು. ಗದರಿಸು ಮೀನ್ಸ್ ಆತನ ತಪ್ಪುಗಳನ್ನು ತಿಳ್ಕೊಳ್ಳುವಂತೆ ಮಾಡುವಂತಹದ್ದು. ನೀನು ಹೀಗೆ ತಪ್ಪು ಮಾಡಿದ್ದೀಯಾ ಎಂಬುದಾಗಿ ಹೇಳಿ ಅವನು ಅದರಲ್ಲಿ ಪಶ್ಚಾತ್ತಾಪ ಪಟ್ಟರೆ ನೀನು ಆ ತಪ್ಪುಗಳನ್ನು ಕ್ಷಮಿಸಿಬಿಡು ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಈ ಕ್ಷಮಿಸು ಅನ್ನುವಂಥದ್ದರ ಹಿಂದೆ ದೇವರ ಆಶೀರ್ವಾದ ಅದು ಇದೆ. ಕ್ಷಮಿಸದೆ ಹೋದರೆ ಅನ್ನುವಂಥ ರೀತಿಯಲ್ಲಿ ನಾವು ನೋಡುವಾಗ ಇದಕ್ಕೆ ಒಂದು ಸ್ಪಷ್ಟವಾದಂಥ ಉದಾಹರಣೆಯನ್ನ ಯೇಸು ಸ್ವಾಮಿ ಸ್ವತಃ ಅವರು ಅನುಗ್ರಹಿಸಿ ಕೊಡ್ತಾರೆ. ಒಂದು ವೇಳೆ ನಾನು ಇನ್ನೊಬ್ಬರ ತಪ್ಪುಗಳನ್ನ ಕ್ಷಮಿಸಬೇಕು, ಎಷ್ಟು ಸರಿ? ನಮ್ಮೆಲ್ಲರಿಗೆ ಪರಿಚಯವಾದಂತ ವಾಕ್ಯ ಭಾಗ ಮತ್ತಾಯನು ಬರೆದ ಸುವಾರ್ತೆ 18ನೇ ಅಧ್ಯಾಯಕ್ಕೆ ನಾವು ಹೋಗೋಣ. ಮತ್ತಾಯನು ಬರೆದ ಸುವಾರ್ತೆ 18ನೇ ಅಧ್ಯಾಯಕ್ಕೆ ನಾವು ಹೋಗೋಣ. 21ನೇ ವಚನದಿಂದ ನಾನು ಓದ್ತೇನೆ. ಅಂದರೆ ಇದು ಕೊನೆಯ ವಚನದವರೆಗೆ, 35ನೇ ವಚನದವರೆಗೆ, ದ ಕನ್ಕ್ಲೂಷನ್. ಕೊನೆಯಲ್ಲಿ ಆ ದೇವರೇ ಯೇಸು ಸ್ವಾಮಿಯ ಕನ್ಕ್ಲೂಷನ್ ಸಹ ಕೊಟ್ಟಿದ್ದಾರೆ. ನಾವು ಇದನ್ನ ಸ್ವಲ್ಪ ಡೀಪ್ ಆಗಿ ಅರ್ಥ ಮಾಡಿಕೊಂಡು ನಾವು ಮುಂದೆ ಹೋಗೋಣ. ಆಗ ಪೇತ್ರನು ಆತನ ಬಳಿಗೆ ಬಂದು, ಸ್ವಾಮಿ, ನನ್ನ ಸಹೋದರನು ನನಗೆ ತಪ್ಪು ಮಾಡುತ್ತಾ ಬಂದರೆ, ತಪ್ಪು ಮಾಡಿದರೆ ಎಂಬುದಾಗಿ ಇಲ್ಲ, ಒಂದ್ಸಲನೋ 2 ಸಲನೋ ತಪ್ಪು ಮಾಡುವಂಥದ್ದು ಅಂದ್ರೆ 1 ಸಲನೋ 2 ಸಲನೋ. ಪೇತ್ರ ಕೇಳ್ತಾ ಇರುವಂತಹದ್ದು, ನನ್ನ ಸಹೋದರನು ನನಗೆ ತಪ್ಪು ಮಾಡುತ್ತಾ ಕಂಟಿನ್ಯೂಸ್ ತಪ್ಪುಗಳನ್ನು ಮಾಡ್ತಾನೇ ಇರುವಂತಹದ್ದು, ಸರಿಪಡಿಸಿಕೊಳ್ಳದೆ ತನ್ನ ತಪ್ಪನ್ನ ಮಾಡುತ್ತಾ ಇರುವಂತಹದ್ದು ಬಂದರೆ ನಾನು ಎಷ್ಟು ಸಾರಿ ಅವನಿಗೆ ಕ್ಷಮಿಸಬೇಕು? ಇದು ಆತನ ಆಲೋಚನೆಗಳು, ಆತನ ಮನಸ್ಸಿನಲ್ಲಿ ಬಂದಂತ ಒಂದು ಸಂದೇಹ. ನಾನು ಹೀಗೆ ತಪ್ಪುಗಳನ್ನ ಮಾಡುತ್ತಾ ಬರುವಂತವರನ್ನ ಎಷ್ಟು ಸಾರಿ ನಾನು ಕ್ಷಮಿಸಬೇಕು, ಎಷ್ಟು ಸಾರಿ ನಾನು ಕ್ಷಮಿಸಬೇಕು? ಯೇಸು ಸ್ವಾಮಿಯ ಬಳಿಯಲ್ಲಿ ತನ್ನ ಸಂದೇಹವನ್ನ, ತನ್ನ ಹೃದಯದಲ್ಲಿದ್ದಂಥ ಆಲೋಚನೆಯನ್ನ ಆತನು ತಿಳಿಸುವಂತವನಾಗಿದ್ದಾನೆ. 7 ಸಾರಿಯೋ ಎಂದು ಕೇಳಲು ಯೇಸು ಅವನಿಗೆ 7 ಸಾರಿ ಅಲ್ಲ 7 ಸಾರಿ ಎಂದಲ್ಲ, 70 ಸಾರಿ ಎಂದು ನಿನಗೆ ಹೇಳುತ್ತೇನೆ.
ಮಾಡುತ್ತಾ ಬಂದರೆ ನಾನೇನ್ ಮಾಡಬೇಕು? ಇಲ್ಲಿ 15ನೇ ವಚನಕ್ಕೆ ಹೋಗೋಣ. ಇದೇ ಅಧ್ಯಾಯ 15ನೇ ವಚನಕ್ಕೆ. ಇದಲ್ಲದೆ ನಿನ್ನ ಸಹೋದರನು ತಪ್ಪು ಮಾಡಿದರೆ ನೀನು ಹೋಗಿ ನೀನು ಅವನು ಇಬ್ಬರೇ ಇರುವಾಗ ಅವನ ತಪ್ಪನ್ನು ಅವನಿಗೆ ತಿಳಿಸು. ಲೂಕನು ಬರೆದ ಸುವಾರ್ತೆ 17ನೇ ಅಧ್ಯಾಯದಲ್ಲಿ 3:4 ನಿನ್ನ ಸಹೋದರನು ತಪ್ಪು ಮಾಡಿದರೆ ಅವನಿಗೆ ತಿಳುವಳಿಕೆ ಹೇಳು. ತಿಳುವಳಿಕೆ ಮೀನ್ಸ್ ಗದರಿಸು, ನೀನು ಮಾಡುವಂಥದ್ದು ಸರಿ ಇಲ್ಲ ಎಂಬುದಾಗಿ ತಿಳಿಸು. ಆಗ ತನ್ನ ತಪ್ಪನ್ನ ತಿಳ್ಕೊಂಡು ಪಶ್ಚಾತ್ತಾಪ ಪಟ್ಟರೆ ಅವನನ್ನ ಕ್ಷಮಿಸಿ ಬಿಡು. ಇಲ್ಲಿ ಮತ್ತಾಯನು ಹೀಗೆ ಬರೆಯುವಾಗ, ನಿನ್ನ ಸಹೋದರನು ತಪ್ಪು ಮಾಡಿದರೆ ನೀನು ಹೋಗಿ, ಅಂದ್ರೆ ನಾವೇ ಹೋಗ್ಬೇಕು, ಅವನ್ ಬರೋದಿಲ್ಲ. ಯಾರು ತಪ್ಪು ಮಾಡಿದಾರೋ ಅವನ ಬಳಿಗೆ ನಾವೇ ಹೋಗ್ಬೇಕು. ನಾವೇ ಹೋಗಿ ನೀನು ಅವನು ಇಬ್ಬರೇ ಇರುವಾಗ ಅವನ ತಪ್ಪನ್ನು ಅವನಿಗೆ ತಿಳಿಸು. ಲೂಕನು ಗದರಿಸು ಎಂಬುದಾಗಿ ತಿಳಿಸಿದ್ದಾನೆ, ಮತ್ತಾಯನು ಆತನಿಗೆ ನಿನ್ನ ತಪ್ಪನ್ನ ಆತನಿಗೆ ತಿಳಿಸು ಎಂಬುದಾಗಿ. ಅವನು ನಿನ್ನ ಮಾತನ್ನು ಕೇಳಿದರೆ ನಿನ್ನ ಸಹೋದರನನ್ನು ಸಂಪಾದಿಸಿಕೊಂಡಿರುವಿ. ನಿನಗೆ ಗೌರವವನ್ನ ಕೊಟ್ಟು ತನ್ನ ತಪ್ಪುಗಳನ್ನ ಆತನು ತಿಳ್ಕೊಂಡು ಆತನು ಕ್ಷಮಾಪಣೆ ಕೇಳಿ ನಿನ್ನ ಜೊತೆಯಲ್ಲಿ ಒಂದಾದರೆ ನೀನು ಅವನನ್ನ ಸಂಪಾದಿಸಿಕೊಂಡೆ ಎಂಬುದಾಗಿ ಹೇಳುವಾಗ ನಿನ್ನ ಮಾತುಗಳು ಆತನು ಒಪ್ಪಿಕೊಂಡು ಮೊದಲಿನ ಹಾಗೆ ನಿನ್ನ ಜೊತೆಯಲ್ಲಿ ಪ್ರೀತಿ ವಿಶ್ವಾಸದಿಂದ ಆತನು ಇರ್ತಾನೆ ಅನ್ನುವಂಥ ಮಾತು ನೀನು ಸಂಪಾದಿಸಿಕೊಳ್ಳುವಿ ಎಂಬುದಾಗಿ ಹೇಳುವಾಗ, ಮತ್ತೆ ಆತನನ್ನ ಕ್ಷಮಿಸಿದಂತ ನೀನು ಯಥಾ ಪ್ರಕಾರವಾಗಿ ಮೊದಲು ಇದ್ದ ಹಾಗೆ ಪ್ರೀತಿ ಮಾಡುತ್ತಾ ಅವನ ಜೊತೆಯಲ್ಲಿ ಇರುವಂತಹದ್ದು ಎಂಬುದಾಗಿ ಅದರ ಅರ್ಥ. ಅವನು ಕೇಳದೆ ಹೋದರೆ 2-3 ಸಾಕ್ಷಿಗಳ ಬಾಯಿಂದ ಪ್ರತಿಯೊಂದು ಮಾತು ಸ್ಥಾಪನೆಯಾಗುವ ಹಾಗೆ ಇನ್ನೂ ಒಬ್ಬಿಬ್ಬರನ್ನು ನಿನ್ನ ಸಂಗಡ ಕರೆಕೊಂಡು ಹೋಗು. ಒಂದು ವೇಳೆ ಕೇಳದೆ ಹೋದರೆ, 2ನೇ ಭಾಗ, ಕೇಳದೆ ಹೋದರೆ ಒಬ್ನೇ ಹೋಗ್ಬೇಡ ಅಂತ ಅರ್ಥ. ಇನ್ನೂ 2-3 ಜನನ್ನ ಕರ್ಕೊಂಡು ಹೋಗಿ ನಿನ್ನ ಜೊತೆಯಲ್ಲಿ ಅನ್ನುವಂತ ಮಾತು. ಅವನ ಹತ್ತಿರ ಕೇಳದೆ ಹೋದರೆ ಸಭೆಗೆ ಹೇಳು. ಇದು ತುಂಬಾ ಕಷ್ಟ. ನೀ ಯಾರು ನನಗೆ ಕೇಳಕ್ಕೆ, ನೀನ್ಯಾರು ನನಗೆ ಹೇಳಕ್ಕೆ? ಒಂದು ವೇಳೆ ಆ ಮಾತುಗಳು ಬಂದ್ರೆ ಹತ್ರ ಹೋಗಕ್ಕೆ ಆಗುದಿಲ್ಲ, ಮಾತು ಆಡ್ಸಕ್ ಆಗೋದಿಲ್ಲ. ಇವತ್ತಿನ ಪರಿಸ್ಥಿತಿ ನಾನು ಹೇಳುವಂತಹದ್ದು. ನೀ ಏನ್ ತಪ್ಪು ಮಾಡೇ ಇಲ್ವಾ ಅಂತ ಪ್ರಶ್ನೆ ಕೇಳಿದ್ರೆ ಆ ಪ್ರಶ್ನೆಗೆ ಉತ್ತರ ಹುಡುಕೋದು ಬಹಳ ಕಷ್ಟ. ಇವತ್ತು ಯಾರು ಯಾರಿಗೆ ಬುದ್ಧಿವಾದ ಹೇಳಲಿಕ್ಕೆ ಕಷ್ಟ. ಯಾರು ಇನ್ನೊಬ್ಬರ ಮಾತುಗಳನ್ನ ಕೇಳಿ ಎಸ್ ನಾನು ತಪ್ಪು ಮಾಡಿದ್ದೇನಪ್ಪ ಅನ್ಕೊಂಡು ಹೋಗೋದಂತೂ ಬಹಳ ರೇರು ಇರ್ಬೋದೇನೋ, ಆದ್ರೆ ಬಹಳ ಕಷ್ಟ. ಇವತ್ತು ಒಂದು ಮಾತು ಹೇಳಿದ್ರೆ ಮಾನದಿಂದ ಸಭೆಗೆ ಬರಲ್ಲ, ಸಭೆಗೆ ಹೇಳು ಅಂತಂದ್ರೆ ಸಭೆಗೆ ಬರಲ್ಲ ನಾನು. ಇವತ್ತಿನ ಪರಿಸ್ಥಿತಿ. ಒಂದ್ ವೇಳೆ ಮತ್ತಾಯನ ಅವತ್ತು ಬರಿತಾ ಇದ್ದಾನೆ, ದೇವರ ವಾಕ್ಯ ಹೀಗೆ ಹೇಳ್ತದೆ, ಹೌದು ನೀವು ಹೀಗೆ ಇರಬೇಕು ಅನ್ನುವಂತಹದ್ದು ದೇವರು ಸಹ ತನ್ನ ಮಾತಿನ ಮೂಲಕ, ಅಂದರೆ ವಾಕ್ಯಗಳ ಮೂಲಕ ನಮ್ಮನ್ನ ಎಚ್ಚರಿಸುವಂತವನು. ಆದರೆ ಇವತ್ತಿನ ಈ ಪರಿಸ್ಥಿತಿಯಲ್ಲಿ ಒಬ್ಬ ವಿಶ್ವಾಸಿ ಇನ್ನೊಬ್ಬ ವಿಶ್ವಾಸಿಯನ್ನ ಆತನ ತಪ್ಪುಗಳನ್ನ ಗದರಿಸುವಾಗ ಅಥವಾ ತಿಳುವಳಿಕೆ ಹೇಳುವಾಗ ಆತನು ಕೇಳ್ತಾನೋ ಕೇಳಲ್ವೋ? ನಮ್ಮೆಲ್ಲರಿಗೆ ಅನೇಕ ಅನುಭವಗಳು ನಮ್ಮ ಜೀವಿತದಲ್ಲಿ ಆಗಿದೆ ಪ್ರಿಯರೇ, ಖಂಡಿತವಾಗಿ ಆಗಿದೆ. ಆದ್ರೆ ದೇವರ ವಾಕ್ಯ ನೀವು ಕ್ಷಮಿಸಲೇಬೇಕು ಅನ್ನುವಂತ ಮಾತನ್ನ ಅದು ಹೇಳಿದೆ. ಆಮೇಲೆ ಆತನು ಹೇಳ್ತಾನೆ, ಆದರೆ ಸಭೆಯ ಮಾತನ್ನೂ ಕೇಳದೆ ಹೋದರೆ ಅವನು ನಿನಗೆ ಅಜ್ಞಾನಿಯಂತೆಯೂ ಭ್ರಷ್ಟನಂತೆಯೂ ಇರಲಿ. ಕೈ ಬಿಟ್ಬಿಡು ಅಂತ ಅರ್ಥ. ಮುಂದೆ ಹೇಳಕ್ ಹೋಗ್ಬೇಡ ಅಂತ. ಹೌದು, ನಾವು ಅನೇಕ ವೇಳೆ ಪ್ರಯತ್ನ ಮಾಡ್ತೇವೆ. ನಮಗೆ ಬಹಳ ಹತ್ತಿರವಾಗಿರುವಂತ ಅನೇಕರು ತಪ್ಪು ಮಾಡುವಾಗ ನಾವು ಅವರಿಗೆ ಸರಿಯಾದಂತ ರೀತಿಯಲ್ಲಿ ನಾವು ಹೇಳ್ತೀವಿ, ನೀ ಈ ತರ ತಪ್ಪು ಮಾಡಿದ್ಯಾ ಅಂತ ಹೇಳ್ತೀವಿ. ಅವನು ಹೌದು ಅಂತಾನೆ ಅಥವಾ ಇನ್ನೇನೋ ಹೇಳ್ತಾನೆ, ತಿರುಗಿ ಯಥಾ ಪ್ರಕಾರ ಅದನ್ನ ಮಾಡ್ತಾನೆ. ಇನ್ನು 3 ಜನನ ಕರ್ಕೊಂಡೋಗಿ ಹೇಳ್ತೇವೆ.
ಆದ್ರೂ ಆತನು ಕೇಳೋದಿಲ್ಲ. ಸಭೆಗೆ ಹೇಳು ಅಂದ್ರೆ ಸಭಾ ಹಿರಿಯರಿಗೆ ಹೇಳು ಅಂತ ಅರ್ಥ. ಸಭಾ ಹಿರಿಯರು ಹೇಳ್ತಾರೆ, ಸಭಾ ಹಿರಿಯರ ಮಾತನ್ನು ಕೇಳೋದಿಲ್ಲ, ಆಗ ಕೈ ಬಿಟ್ಬಿಡು ಅಂತ ಅರ್ಥ. ಅವನು ನಿನಗೆ ಅಜ್ಞಾನಿಯಂತೆ, ತನ್ನ ತಪ್ಪುಗಳನ್ನ ಆತನು ತಿಳ್ಕೊಳ್ಳದೇ ಇರುವಂತವನು, ಸರಿಪಡಿಸಿಕೊಳ್ಳದೇ ಇರುವಂತವನು, ಮತ್ತೆ ಭ್ರಷ್ಟನಂತೆಯೂ ಇರ್ಲಿ ಬಿಡು ಅಂತ ಸ್ವಾಮಿ ಹೇಳ್ತಾರೆ. ಇರ್ಲಿ ಬಿಡು, ಹಂಗೆ ಇರ್ಲಿ ಅವನು. ಈಗ ಪೇತ್ರನ್ ಕೇಳಿದ್ದು, ಎಷ್ಟು ಸಾರಿ ನಾನು ಕ್ಷಮಿಸ್ಬೇಕು? ಎಷ್ಟು ಸಾರಿ? 7 ಸಾರಿಯೋ? ಇಲ್ಲ, 770 ಸಾರಿ. ಅಂದ್ರೆ ಯಾರೋ ಒಬ್ರು ಹೇಳ್ತಾ ಇದ್ರು 770 ಸಾರಿ ಅಂತಂದ್ರೆ 7 × 70, 7 × 70, 490 ಸಲ. ನೋ, ಅದಲ್ಲ ಲೆಕ್ಕ. 770 ಸಾರಿ ಎಂಬುದಾಗಿ ಹೇಳುವಾಗ ಎಷ್ಟು ಸಾರಿ ಆದರೂ ಸರಿ ಅಂತ, ಎಷ್ಟು ಸಾರಿ ಆದರೂ ಸರಿ ಕ್ಷಮಿಸ್ತಲೇ ಹೋಗ್ಬೇಕು ಅನ್ನುವಂಥದ್ದು ಯೇಸು ಸ್ವಾಮಿಯ ಮಾತು. ಒಂದು ವೇಳೆ ಆ ಲೆಕ್ಕವಲ್ಲ, ಎಷ್ಟು ಸಾರಿ ಆದರೂ ತಪ್ಪು ಮಾಡಿದ್ದಾಗ್ಯೂ ಅದನ್ನ ಕ್ಷಮಿಸುತ್ತಲೇ ಹೋಗಬೇಕೆಂಬುದಾಗಿ ಅದರ ಒಂದು ಅರ್ಥ. ಈಗ ಒಂದು ಪ್ರಶ್ನೆ, ನಮ್ಮನ್ನ ನಾವು ಪ್ರಶ್ನೆ ಮಾಡಿಕೊಳ್ಳೋಣ. ನಾನು ಕರ್ತನ ಮುಂದೆ ಎಷ್ಟು ಸಾರಿ ತಪ್ಪು ಮಾಡಿದ್ದೇನೆ? ನನಗೆ ನಾವು ಪ್ರಶ್ನೆಗಳನ್ನು ಹಾಕಿಕೊಳ್ಳೋಣ. ನಾನು ದೇವರಿಗೆ ಎಷ್ಟು ಸಾರಿ ತಪ್ಪು ಮಾಡಿಲ್ಲ? ಅದಕ್ಕೆ ಯೇಸು ಸ್ವಾಮಿ ಹೇಳುವಂತದ್ದು 770 ಸಾರಿ ಅನ್ನುವಂಥದ್ದು ನಿರಂತರ ಆತನು ಕ್ಷಮಿಸುವಂತವನು. ಬಹುಶಃ ನಾವು ನೆಹೆಮೀಯನನ್ನ ನಾವು ನೆನಪು ಮಾಡುವಾಗ ಆ 1ನೇ ಅಧ್ಯಾಯ ನಾನು ನೆನೆಸ್ತೇನೆ. 1ನೇ ಅಧ್ಯಾಯದಲ್ಲಿ ದೇವರ ಮುಂದೆ ಆತನು ಕೂತುಕೊಂಡು ತನ್ನ ಪೂರ್ವಜರನ್ನ ಆತನು ನೆನಪು ಮಾಡಿಕೊಂಡು ಅವ್ರು ಮಾಡಿದಂಥ ತಪ್ಪುಗಳನ್ನ ದೇವರ ಮುಂದೆ ಹೇಳುತ್ತಾ ಅಟ್ ಪ್ರೆಸೆಂಟ್ ತನ್ನನ್ನೂ ಸೇರಿಸಿಕೊಂಡು ಆತನು ಹೇಳುತ್ತಾ ದೇವರ ಗುಣಲಕ್ಷಣಗಳನ್ನ ಆತನು ಹೇಳ್ತಾನೆ. ಏನಂತ? ನೀನು ದಯೆಯುಳ್ಳ ಕರ್ತನು, ಕರುಣಾಮಯ ಆದಂತ ದೇವರು, ಕ್ಷಮಿಸುವಂತ ದೇವರು. ಎಷ್ಟು ನಿರಂತರವಾಗಿ ಇಸ್ರಾಯೇಲರನ್ನು ನಮ್ಮ ಮುಂದೆ ಆತನು ಇಟ್ಟಿದ್ದಾನೆ. ಇಸ್ರಾಯೇಲರನ್ನು ಆರಿಸಿಕೊಂಡಂತ ಜನಾಂಗ, ದೇವರು ಅಬ್ರಾಹ್ಮನಿಗೆ ಕೊಟ್ಟಂತ ವಾಗ್ದಾನಕ್ಕನುಗುಣವಾಗಿ ಅವರನ್ನ ನಡೆಸಿಕೊಂಡು ಬಂದಂತ ದೇವರು, ಹಾಲು ಜೇನು ಹರಿಯುವಂತ ದೇಶಕ್ಕೆ ನಿಮ್ಮನ್ನ ಕರ್ಕೊಂಡು ಹೋಗ್ತೇನೆ ಎಂಬುದಾಗಿ ಹೇಳಿದಂತ ದೇವರು, ದೇವರ ವಿರುದ್ಧವಾಗಿ ಗುಣಗುಟ್ಟಿದರು, ಎಲ್ಲ ಮಾಡಿದ್ರು, ನಮ್ಮೆಲ್ಲರಿಗೆ ಗೊತ್ತುಂಟು. ಆದ್ರೆ ಅವರನ್ನ ಕ್ಷಮಿಸುತ್ತಾ ಬಂದ. ಯೆರೆಮೀಯನು ಬರೆಯುವಾಗ ನಾನು ನಿಮ್ಮನ್ನ ಪ್ರೀತಿಸಿದ್ದು ಶಾಶ್ವತವಾದಂತ ಪ್ರೇಮದಿಂದಲೇ ಎಂಬುದಾಗಿ ದೇವರು ಸ್ವತಃ ಇಸ್ರಾಯೇಲರಿಗೆ ಹೇಳುವಾಗ ಆ ಶಾಶ್ವತವಾದಂತ ಕ್ಷಮಿಸುವಿಕೆ ಇವತ್ತು ನಮ್ಮನ್ನ ಇನ್ನೂ ಈ ಲೋಕದಲ್ಲಿ ಉಳಿಯ ಮಾಡಿರುವಂತಹದ್ದು. ಒಂದು ವೇಳೆ ನಮ್ಮನ್ನ ಪ್ರೀತಿ ಮಾಡುವಂತ ದೇವರು ಒಂದು ದಿನವಲ್ಲ, ಒಂದು ವರ್ಷವಲ್ಲ, ನಿರಂತರವಾಗಿ ನಮ್ಮನ್ನ ಕ್ಷಮಿಸುತ್ತಲೇ ಬಂದಂತ ದೇವರು, ನಮ್ಮ ಬಗ್ಗೆ ಬೇಸರಿಕೆ ಮಾಡಿಕೊಳ್ಳುವಂತ ದೇವರಲ್ಲ, ನಮ್ಮನ್ನ ತಳ್ಳಿ ಬಿಡುವಂತ ದೇವರಲ್ಲ. ಇಂಥ ಕರ್ತನು ಹೇಳುವಂತ ಮಾತು 770 ಸಾರಿ ನಿರಂತರವಾಗಿ ದೇವರ ವಿರುದ್ಧವಾಗಿ ನಾವು ತಪ್ಪು ಮಾಡಿದ್ದಾಗೆಲ್ಲ ಆತನು ಅದನ್ನೆಲ್ಲ ನಾವು ಲೆಕ್ಕ ಹಾಕಿದ್ರೆ ಅದಕ್ಕಿಂತ ಜಾಸ್ತಿ ಆಗೋಯ್ತದೇನು. 770 ಸಾರಿ 490ಕ್ಕಿಂತಲೂ ಜಾಸ್ತಿ ಆಗೋಗಿರುತ್ತೇನು. ಆದ್ರೆ ದೇವರು ನಮ್ಮ ತಪ್ಪುಗಳನ್ನ ಪಾಪಗಳನ್ನ ಕ್ಷಮಿಸುತ್ತಲೇ ಬಂದಂತ ಮಹಾರಕ್ಷಕನಾತನಾಗಿದ್ದಾನೆ. ನಿರಂತರವಾಗಿ ಕ್ಷಮಿಸುವಂತ ಕರ್ತನು ಆತನಾಗಿದ್ದಾನೆ. ನಾವು ಮುಂದಕ್ಕೆ ಹೋಗೋಣ. 18:21 ಪೇತ್ರನ ವಿಷಯದಲ್ಲಿ, ಆದದರಿಂದ 770 ಸಾರಿ ಎಂದು ನಿನಗೆ ಹೇಳುತ್ತೇನೆ, ಆದದರಿಂದ ಪರಲೋಕ ರಾಜ್ಯವು ತನ್ನ ಸೇವಕರಿಂದ ಲೆಕ್ಕವನ್ನು ತೆಗೆದುಕೊಳ್ಳಬೇಕೆಂದಿದ್ದ ಒಬ್ಬ ಅರಸನಿಗೆ ಹೋಲಿಕೆಯಾಗಿದೆ. ಈಗ ಒಂದು ಸಾಮ್ಯವನ್ನ ಯೇಸು ಸ್ವಾಮಿ ಹೇಳ್ತಾರೆ ಈ ಕ್ಷಮಿಸುವಿಕೆಯ ಬಗ್ಗೆ. ನೋಡ್ರಿ, ಆ ಲೆಕ್ಕ ಹೇಗಿದೆ? ಲೆಕ್ಕ ತೆಗೆದುಕೊಳ್ಳುವಂತವನು ಆತನು ಕ್ಷಮಿಸುವಂತವನಾಗಿದ್ದಾನೆ. ಆ ರಾಜನು ನನ್ನ ಕರ್ತನಾಗಿದ್ದಾನೆ, ಆ ಸೇವಕನು ಒಬ್ಬ ವಿಶ್ವಾಸಿಯಾಗಿದ್ದಾನೆ. ಅದರ ಕುರಿತಾಗಿ ಒಂದು ಸಾಮ್ಯವನ್ನ ಆತನು ಹೇಳ್ತಾನೆ. ಅವನು ಲೆಕ್ಕ ತೆಗೆದುಕೊಳ್ಳುವುದಕ್ಕೆ ಪ್ರಾರಂಭ ಮಾಡಿದಾಗ
ಕೋಟ್ಯಾಂತರ ಸಾಲ ಮಾಡಿದವನೊಬ್ಬನನ್ನು ಅವನ ಬಳಿಗೆ ಹಿಡಿ ತಂದರು. ಕೋಟ್ಯಾಂತರ. ನಾವು ಫುಟ್ ನೋಟಲ್ಲಿ ನೋಡ್ತೇವೆ, ಕೆಳಗಡೆ 10ನೇ ಫುಟ್ ನೋಟು, ಮೂಲ 10,000 ತಲಾಂತು. ತಲಾಂತು ಅಂದರೆ ಸುಮಾರು 3,000. ಇದನ್ನು ನಾವು ಗುಣಿಸುವಾಗ ಒಂದು ವೇಳೆ ಇಲ್ಲಿ ಕೋಟ್ಯಾಂತರ, ಕೋಟಿಗಿಂತಲೂ ಹೆಚ್ಚು ಅಂತ ಅರ್ಥ. ನಾವು ಅದನ್ನ ಗುಣಾಕಾರ ಹಾಕುವಾಗ 3 ಕೋಟಿಗಿಂತಲೂ ಹೆಚ್ಚು, 3 ಕೋಟಿಗಿಂತಲೂ ಹೆಚ್ಚು ಕೋಟ್ಯಾಂತರ ಸಾಲ. ಅಂದ್ರೆ ಒಂದು ಆತನು ತೆಗೆದುಕೊಂಡಂತ ಆ ಒಂದು ಸಾಮ್ಯವನ್ನ ಆತನು ಹೇಳುವಾಗ, ಅಂದ್ರೆ ಸಾಲ ತಾನು ಮಾಡುವಂತ ಒಂದು ವೇಳೆ ಸಮಯದಲ್ಲಿ ತೋರಿಸುವ ತಪ್ಪು, ಸಾಲ ಮೀನ್ಸ್ ತಪ್ಪು ಅಥವಾ ಅಪರಾಧ. ಸರಿಯಾದ ರೀತಿಯಲ್ಲಿ ಸಾಲವನ್ನ ತೀರಿಸದೇ ಹೋದರೆ ಅದು ತಪ್ಪು ಅನ್ನುವಂಥದ್ದು, ಅದು ಅಪರಾಧ ಎಂಬುದಾಗಿ, ಅದು ಪಾಪ ಎಂಬುದಾಗಿ ಇಲ್ಲಿ ನಾವು ಅರ್ಥ ಮಾಡಿಕೊಳ್ಳೋಣ. ಸಾಲ ಮಾಡಿಕೊಂಡಂತ ಒಬ್ಬ ಆ ವ್ಯಕ್ತಿ ಅವನನ್ನ ಹಿಡಿತರ್ತಾನೆ. ಯಾರ ಬಳಿಗೆ? ಒಂದು ವೇಳೆ ಆ ಒಬ್ಬ ಸಾಲ ಕೊಟ್ಟವನ ಬಳಿಗೆ ಅವ್ರು ತರ್ತಾರೆ. ಆ ಸಾಲ ತೀರಿಸುವುದಕ್ಕೆ ಅವನಲ್ಲಿ ಏನೂ ಇಲ್ಲದ್ದರಿಂದ, ಅಂದರೆ ತನ್ನ ಯೋಗ್ಯತೆಗೆ ಮೀರಿ ಆ ಸಾಲ ತೀರಿಸುವಂತಹ ಯೋಗ್ಯತೆ ಇರಬೇಕು. ಈಗ ನಮ್ಗೆ ಅನೇಕ ಲೋನ್ಗಳು ಕೊಡ್ತಾರೆ. ಲೋನ್ ಮೀನ್ಸ್ ಸಾಲ, ಮನೆ ಸಾಲ, ಪರ್ಸನಲ್ ಲೋನು, ಹೀಗೆ ಅನೇಕ ಲೋನ್ಗಳು ಕೊಡ್ತಾರೆ. ಅವರು ಲೋನ್ ಕೊಡುವಾಗಲೇ ನಮ್ಮ ಯೋಗ್ಯತೆ ಏನು ಅಂತ ತಿಳ್ಕೊಂಡು ಆಮೇಲೆ ಇಷ್ಟೇ ಇಷ್ಟು ಅಂತ ಕೊಡ್ತಾರೆ. ನಮ್ಮೆಲ್ಲರಿಗೆ ಗೊತ್ತದು. ಆ ಲೋನ್ ಅನ್ನ ನಾವು ಯಾವಾಗ ತೀರಿಸ್ತೀವಿ ಅನ್ನುವಂಥ ಲೆಕ್ಕವೂ ಸಹ ಮೊದಲೇ ಮಾಡಿಟ್ಟಿರ್ತಾರೆ. ಮಂತ್ಲಿ EMI ಇಷ್ಟು ನಾವು ಆ ಸಾಲವನ್ನ ರಿಕವರಿ ಮಾಡಬೇಕು. ಬಿಡಿ, ಅದು ಬಡ್ಡಿ, ಚಕ್ರ ಬಡ್ಡಿ ಅವೆಲ್ಲ ಹಾಕ್ತಾರೆ, ಇರ್ಲಿ. ಇಲ್ಲಿ ನಾವು ನೋಡುವಂತಹದ್ದು ತನ್ನ ಯೋಗ್ಯತೆಗೆ ಮೀರಿ ಆತನು ಕೋಟ್ಯಾಂತರ ಸಾಲ ಮಾಡಿದ್ದಾನೆ. ತೀರಿಸಲಿಕ್ಕೆ ಆಗದೇ ಇರುವ ಮಟ್ಟಿಗೆ ಆತನು ಸಾಲವನ್ನ ಮಾಡಿದ್ದಾನೆ. ಅವನು ಒಡೆಯನು ಅವನನ್ನು, ಅವನ ಹೆಂಡತಿ ಮಕ್ಕಳನ್ನು, ಅವನ ಬದುಕನ್ನೆಲ್ಲವನ್ನು ಮಾರಿ ಅದನ್ನು ತೀರಿಸಬೇಕೆಂದು ಅಪ್ಪಣೆ ಮಾಡಿದನು. ಈ ಸಾಲ ಕೊಟ್ಟಂತ ಒಡೆಯನು ಆತನಿಗೆ ಹೇಳುವಂತ ಮಾತು, ನಿನ್ನ ಇಡೀ ಬದುಕನ್ನ ಮಾರಿ ನೀನು ಸಾಲವನ್ನ ತೀರಿಸಬೇಕು ಅನ್ನುವಂತ ಒಂದು ಅಪ್ಪಣೆಯನ್ನು ಆತನು ಕೊಡ್ತಾನೆ. ಯಾಕಂದ್ರೆ ನಿನ್ನ ಯೋಗ್ಯತೆಗೆ ಮೀರಿ ನೀನು ಸಾಲವನ್ನ ಮಾಡಿದ್ಯಾ. ಅದಕ್ಕಾಗಿ ಆತನು ತನ್ನ ಬದುಕು, ತನ್ನ ಹೆಂಡತಿ, ತನ್ನ ಮಕ್ಕಳು, ಅವನಿಗಿರುವಂತದ್ದೆಲ್ಲವನ್ನ ಮುಟ್ಗೋಲು ಹಾಕೊಳ್ಳೋದು. ಸಾಲ ತೀರಿಸ್ತಾ ಹೋದ್ರೆ ನಮ್ಮ ಆಸ್ತಿಯನ್ನ ಮುಟ್ಗೋಲು ಹಾಕೊಳ್ಳೋದು. ಆಸ್ತಿನೇ ಇಲ್ಲ ಅಂದ್ರೆ ಏನ್ ಮುಟ್ಗೋಲು ಹಾಕೋತಾರೆ? ಇಲ್ಲಿ ಆತನ ಹೇಳ್ತಾನೆ, ನಿನ್ನ ಬದುಕು ಮೀನ್ಸ್ ಆತನ ಸಂಪಾದನೆ, ಆತನ ಹೆಂಡತಿ, ಆತನ ಮಕ್ಕಳು ಎಲ್ಲವನ್ನ ಮಾರು ಎಂಬುದಾಗಿ, ಮಾರಿ ನೀನು ಸಾಲವನ್ನ ತೀರಿಸಬೇಕು ಎಂಬುದಾಗಿ ಒಂದು ಅಪ್ಪಣೆಯನ್ನ ಆತನು ಕೊಡ್ತಾನೆ. ಸೇವಕ ಇದನ್ನ ಕೇಳಿಸಿಕೊಂಡು ಆತನು ಮಾಡುವಂತ ಕಾರ್ಯ, ಆತನ ಕಾಲಿಗೆ ಬಿದ್ದು ಅವನಿಗೆ, ಒಡೆಯನೇ ಸ್ವಲ್ಪ ತಾಳಿಕೋ, ನಿನ್ನದೆಲ್ಲ ನಾನು ಕೊಟ್ಟು ತೀರಿಸುತ್ತೇನೆ ಎಂದು ನಮಸ್ಕರಿಸಲಾಗಿ ಆ ಸೇವಕನ ಒಡೆಯನು ಕನಿಕರಪಟ್ಟು ಅವನನ್ನ ಬಿಡಿಸಿ ಆ ಸಾಲವನ್ನೆಲ್ಲ ಬಿಟ್ಟನು. ಒಡೆಯನಲ್ಲಿದ್ದಂತ ಕನಿಕರ, ಒಡೆಯನಲ್ಲಿದ್ದಂತ ಆ ಒಂದು ಕ್ಷಮಿಸುವಿಕೆ, ನಾವಿಲ್ಲಿ ನಮ್ಮ ಕರ್ತನಾದಂತ ಯೇಸು ಕ್ರಿಸ್ತನನ್ನ ಪ್ರತಿನಿಧಿಸುವಂತಹದ್ದು. ಪ್ರಿಯರೇ, ಕ್ಷಮಿಸಲಾರದೇ ಇರುವಂತಹ ಮರಣಕರವಾದಂತ ಪಾಪವನ್ನ ಆತನು ಕ್ಷಮಿಸಿದಂಥ ದೇವರು, ನಮ್ಮ ಬಗ್ಗೆ ಕನಿಕರ ತೋರಿಸಿದಂಥ ದೇವರು, ನಮ್ಮನ್ನ ಪ್ರೀತಿಸಿದಂಥ ದೇವರು, ಆತನು ನಮಗೆ ಪಾಪದಿಂದ ಬಿಡುಗಡೆಯನ್ನ ಮಾಡಿ ಸ್ವತಂತ್ರವನ್ನ ಕೊಟ್ಟಂತ ದೇವರು. ಇಲ್ಲಿ ಆ ಒಡೆಯನು ಕನಿಕರಪಟ್ಟು ಆತನನ್ನ ಕ್ಷಮಿಸಿ ಅವನನ್ನ ಬಿಡಿಸಿ
ಆ ಸಾಲವನ್ನೆಲ್ಲ ಬಿಟ್ಟನು. ತೀರಿಸಬೇಕಾದಂತ ಸಾಲವನ್ನ ಮನ್ನಾ ಮಾಡಿದ. ಇನ್ನು ಕಟ್ಟುವ ಹಾಗಿಲ್ಲ. ಕೋಟ್ಯಾಂತರ ರೂಪಾಯಿಗಳು, ಕೋಟ್ಯಾಂತರ ಸಾಲ ಮಾಡಿದಂಥವನಿಗೆ ಬಿಡುಗಡೆ ಸಿಕ್ಕಿದೆ, ಸ್ವತಂತ್ರನಾಗಿದ್ದಾನೆ. ಆತನ ಮರುಪಾವತಿ ಇಲ್ಲ. ಇದು ಒಂದು ಭಾಗ. ಎರಡನೇ ಭಾಗಕ್ಕೆ ಬರುವಾಗ, ತರುವಾಯ, ಇದಾದ ನಂತರ ಆ ಸೇವಕನು ಹೊರಗೆ ಬಂದು ಬಿಡುಗಡೆಯಾಗಿ ಆತನು ಬರ್ತಾನೆ. ಹೊರಗಡೆಗೆ ಬಿಡುಗಡೆಯಾಗಿ ಆತನು ಬಂದು ಹೊರಕ್ಕೆ ಬಂದು ತನಗೆ 100 ಹಣ ಕೊಡಬೇಕಾದ ಒಬ್ಬ ಜೊತೆ ಸೇವಕನನ್ನ ಕಂಡು, ಯಾಕೆ ಈ ಪದಗಳನ್ನು ಉಪಯೋಗಿಸಿದ್ದಾನೆ ಅನ್ನುವಂಥದ್ದನ್ನ ಆಲೋಚನೆ ಮಾಡೋಣ. ತರುವಾಯ, ತಾನೀಗ ಯಾವ ಸಾಲವನ್ನೂ ಕೊಡುವ ಹಾಗಿಲ್ಲ. ಎಷ್ಟು ಸಾಲ? ಕೋಟ್ಯಾಂತರ ಆ ಸಾಲ ತೀರಿಸಬೇಕಾಗಿತ್ತು. ಒಡೆಯನು ಹೇಳಿದ, ನಿನ್ನ ಬದುಕು, ನಿನ್ನ ಹೆಂಡತಿ, ನಿನ್ನ ಮಕ್ಕಳು, ನಿನಗೆ ಏನೇನಿದೆಯೋ ಎಲ್ಲವನ್ನ ಮಾರಿ ನನ್ನ ಸಾಲವನ್ನ ತೀರಿಸಿ. ತನಗೆ 100 ಹಣ ಕೊಡಬೇಕಾದಂತ ಒಬ್ಬ ಜೊತೆ ಕೆಲಸ ಸೇವಕನು, ಕೋಟ್ಯಾಂತರ ಎಲ್ಲಿ, 100 ರೂಪಾಯಿಯಲ್ಲಿ, ಕೇವಲ 100 ರೂಪಾಯಿ. ಆ ಜೊತೆ ಸೇವಕ ಇವನ ಹತ್ರ ಸಾಲ ತಕ್ಕೊಂಡಿದ್ದ. ಅವನು ಸಿಕ್ಕಿದ. ಅವನನ್ನ ನೋಡ್ರಿ, ಸೇವಕನನ್ನು ಕಂಡು ಅವನನ್ನು ಹಿಡಿದು, ಎಲ್ಲ ನನ್ನ ಸಾಲ ತೀರಿಸು ಎಂದು ಹೇಳಿ ಕುತ್ತಿಗೆ ಹಿಡಿದನು. ಇವನು ಹೋದಾಗ ಇವನು ಕುತ್ತಿಗೆ ಹಿಡಿದಂತ ಒಡೆಯನಾಗಿರ್ಲಿಲ್ಲ ಆತನು. ಯಾವ ಕೈಯನ್ನೂ ಮಾಡದೇ ಇದ್ದಂತ ಒಡೆಯ. ಇವನು ಅವನ ಕಾಲಿಗೆ ಬಿದ್ದ. ಕಾಲಿಗೆ ಬಿದ್ದ, ನಮಸ್ಕರಿಸಿದ. ಒಡೆಯ ಆತನನ್ನ ಕನಿಕರಿಸಿದ. ಆ ಕರುಣೆ ಇಲ್ಲ ಅಲ್ಲ ಇವನಿಗೆ? ಆ ಕ್ಷಮಿಸುವಿಕೆ ಇಲ್ಲ ಅಲ್ವ ಇವನಿಗೆ? ತನ್ನ ಜೊತೆಯಲ್ಲಿ ಸೇವೆ ಮಾಡುವಂತ ಸೇವಕನು 100 ರೂಪಾಯಿ ಆ ಸಾಲವನ್ನ ಬಿಡ್ಲಿಕ್ಕಾಗ್ಲಿಲ್ವಾ? ಆತನನ್ನ ಕ್ಷಮಿಸ್ಲಿಕ್ಕಾಗ್ಲಿಲ್ವಾ? ನೋಡ್ರಿ, ಆತನ ಮೇಲೆ ಕೈ ಮಾಡುವಂಥವನು, ಅಂದರೆ ದ್ವೇಷ ಕಾರುವಂಥವನು ಆತನ ಕುತ್ತಿಗೆ ಹಿಡಿದನು. ಆಗ ಅವನ ಜೊತೆ ಸೇವಕನು ಅವನ ಕಾಲಿಗೆ ಬಿದ್ದ. ಇವನು ಮಾಡಿದ ಹಾಗೆ ಈತನು ಸಹ ಕಾಲಿಗೆ ಬಿದ್ದ. ಕೇಳ್ಕೊತಾನೆ, ಸ್ವಲ್ಪ ತಾಳಿಕೋ. ಸಾಯಿಸುವಂತ ಪ್ರಕ್ರಿಯೆಗೆ ಆತನು ಹೋಗ್ತಾನೆ. ಕುತ್ತಿಗೆ ಹಿಡಿಯುವುದು ಎಂಬುದಾಗಿ ಹೇಳುವಾಗ ಹಿಸುಕುವುದು, ಅಲ್ಲಿ ಆ ಪದ ಇದೆ. ಕುತ್ತಿಗೆ ಹಿಸುಕಿದನು. ಸಾಯಿಸುವಂತ ಒಂದು ಪ್ರಕ್ರಿಯೆಗೆ ಆತನು ಕೈ ಹಾಕಿದ. ಅವನ ಮನಸ್ಥಿತಿ ಹೇಗಿದೆ ನೋಡ್ರಿ, ಆತನ ಆಲೋಚನೆಗಳು ಹೇಗಿದೆ. ತನ್ನ ಸಾಲ ತೀರಿತು, ಕೋಟ್ಯಾಂತರ ರೂಪಾಯಿ ಸಾಲ ತೀರಿದೆ. ಈಗ ಜೊತೆ ಸೇವಕ 100 ರೂಪಾಯಿಗೋಸ್ಕರ ಆತನನ್ನ ಸಾಯಿಸುವಂತ ಒಂದು ಪ್ರಕ್ರಿಯೆಗೆ ಆತನು ಕೈ ಹಾಕಿದ. ಪಾಪ ಸೇವಕ ಕಾಲಿಗೆ ಬಿದ್ದ, ಕೇಳಿಕೊಂಡ, ಸ್ವಲ್ಪ ತಾಳಿಕೋ, ಕೇಳಿಕೊಂಡ, ಸಮಯ ಕೊಡು. ಅಂದರೆ ಆತನಿಗೆ 100 ರೂಪಾಯಿ ಸಹ ತೀರಿಸುವಂತ ಒಂದು ಶಕ್ತಿ ಇಲ್ಲದೆ ಇರುವಂತಹ ಸೇವಕ ಆತನ ಕೇಳ್ತಾನೆ, ಸ್ವಲ್ಪ ಸಮಯವನ್ನ ನನಗೆ ಕೊಡು, ತೀರಿಸುತ್ತೇನೆ ಎಂದು ಬೇಡಿಕೊಂಡನು. ಪರಿಪರಿಯಾಗಿ ಆತನು ಬೇಡಿಕೊಂಡ. ಖಂಡಿತವಾಗಿ ನಾನು ತೀರಿಸ್ತೇನೆ ಎಂಬುದಾಗಿ ಆತನು ಬೇಡಿಕೊಂಡಂತವನು. ಆದರೆ ಅವನು ಒಪ್ಪದೆ ಹೊರಟು ಹೋಗಿ ಆ ಸಾಲ ತೀರಿಸುವ ತನಕ ಅವನನ್ನ ಸೆರೆಮನೆಯಲ್ಲಿ ಹಾಕಿಸಿದನು. ಇವನಿಗೆ ಬಿಡುಗಡೆ ಸಿಕ್ಕಿತು, ತನ್ನ ಜೊತೆ ಸೇವಕನನ್ನ ಸೆರೆಮನೆಗೆ ಹಾಕಿದ, ಬಂಧನಕ್ಕೆ ಹಾಕಿದ. ನೋಡ್ರಿ, ಈ ವ್ಯಕ್ತಿ ಪೇತ್ರನೂ ಆತನನ್ನ ಕೇಳ್ತಾನೆ, ಯೇಸು ಸ್ವಾಮಿಯನ್ನ ಎಷ್ಟು ಸಾರಿ ಕ್ಷಮಿಸಬೇಕು? ಒಂದು ವೇಳೆ ನಾನು ಅನ್ಕೋತೀನಿ ಹೇಗೆ ಕ್ಷಮಿಸಬೇಕು ಅನ್ನುವಂಥದ್ದು.
ಆ ಒಡೆಯನು ಹೇಗೆ ಕ್ಷಮಿಸಿದ, ಹೇಗೆ ಆತನ ಬಗ್ಗೆ ಕನಿಕರ ತೋರಿಸಿದ. ಯಾವ ವ್ಯಕ್ತಿ ಕನಿಕರವನ್ನ ಹೊಂದಿದನೋ, ಯಾವ ವ್ಯಕ್ತಿ ಬಿಡುಗಡೆಯನ್ನ ಹೊಂದಿದನೋ, ಯಾವ ವ್ಯಕ್ತಿ ತಾನು ಕೊಡಬೇಕಾದಂತ ಹಣದಿಂದ ವಿಮುಕ್ತನಾದನೋ, ಅದೇ ವ್ಯಕ್ತಿ ತನ್ನ ಜೊತೆ ಕೆಲಸಗಾರನನ್ನ ಸಾಯಿಸುವ ಮಟ್ಟಿಗೆ ಆತನು ಹೋದ. ಆತನನ್ನ ಸೆರೆಮನೆಗೆ ಹಾಕಿಸಿದ 100 ರೂಪಾಯಿಗಳಿಗಾಗಿ. ಅವನ ಜೊತೆ ಸೇವಕರು ನಡೆದ ಸಂಗತಿಗಳನ್ನು ನೋಡಿ ಬಹಳವಾಗಿ ದುಃಖಪಟ್ಟರು. ಎರಡು ಆ ಒಂದು ದೃಶ್ಯವನ್ನ ನೋಡಿದಂತ ಆತನ ಜೊತೆಯಲ್ಲಿದ್ದಂಥವರು, ಆತನ ಜೊತೆಯಲ್ಲಿದ್ದಂಥ ಸೇವಕರು ಮೊದಲನೇ ಭಾಗವನ್ನೂ ನೋಡಿದರು, ಇವನು ಮಾಡಿದಂಥ ಕಾರ್ಯವನ್ನೂ ನೋಡಿದರು, ದುಃಖಪಟ್ರು. ಯಾಕೆ ದುಃಖಪಟ್ರು? ಅಟ್ಲೀಸ್ಟ್ 100 ರೂಪಾಯಿಯನ್ನ ಅವನಿಗೆ ಮನ್ನಾ ಮಾಡ್ಲಿಕ್ಕೆ ಇವನಿಗೆ ಆಗ್ಲಿಲ್ವಾ? 300 ರೂಪಾಯಿ, 300 ಕೋಟಿ, 3 ಕೋಟಿ ಅಥವಾ ಕೋಟ್ಯಾಂತರ ಹಣ ಆತನು ಮನ್ನಾ ಮಾಡಿದನಲ್ಲ, ಅದೇ ಪ್ರಕಾರ 100 ರೂಪಾಯಿನ ಮನ್ನಾ ಮಾಡ್ಲಿಕ್ಕೆ ಆಗ್ಲಿಲ್ವಾ ಇವನಿಗೆ? ದುಃಖಪಟ್ರು. ಆಮೇಲೆ ದುಃಖಪಟ್ಟು ಯಾವ ಒಡೆಯನ ಬಳಿಗೆ ಈತನು ಹೋಗಿದ್ದನೋ ಆ ಒಡೆಯನಿಗೆ ಬಳಿಗೆ ಬಂದು ನಡೆದದ್ದೆಲ್ಲ ತಿಳಿಸಿದರು. ಈ ಸೇವಕರು ಮಾಡಿದಂತ ಕಾರ್ಯ, ಈತನ ಜೊತೆ ಸೇವಕರು ಮಾಡಿದಂತ ಕಾರ್ಯ. ಆಗ ಅವನ ಒಡೆಯನು ಅವನನ್ನು ಕರೆಸಿ, ಎಲ್ಲ ನೀಚನೆ, ಪದಗಳನ್ನ ನಾವು ಗಮನಿಸೋಣ. ನೀಚ, ಕಪಟಿ, ವಂಚಕ ಎಂಬುದಾಗಿ ಹೇಳ್ತೀವಿ. ವಂಚಕ, ನೀಚ, ವಂಚಕ, ನೀನು ನನ್ನನ್ನ ಬೇಡಿಕೊಂಡದ್ದರಿಂದ ನಾನು ನಿನ್ನನ್ನು ಕರುಣಿಸಿದ ಹಾಗೆ ನೀನೂ ಸಹ ನಿನ್ನ ಜೊತೆ ಸೇವಕನನ್ನು ಕರುಣಿಸಬಾರದಾಗಿತ್ತೇ ಎಂದು ಹೇಳಿ ನಾನು ನಿನ್ನನ್ನು ಕ್ಷಮಿಸಿದ ಹಾಗೆ ನೀನು ಅವನನ್ನು ಕ್ಷಮಿಸಬಹುದಾಗಿತ್ತಲ್ಲ. ಎಸ್, ಆಗ್ಬೋದಾಗಿತ್ತು. ಅದೇ ಯೇಸು ಸ್ವಾಮಿ ತನ್ನ ಶಿಷ್ಯರಿಗೆ ಹೇಳುವಂತ ಮಾತು. ಆ 6ನೇ ಅಧ್ಯಾಯದ 14ನೇ ವಚನ, ನೀವು ಜನರ ತಪ್ಪುಗಳನ್ನು ಕ್ಷಮಿಸಿದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ನಿಮ್ಮ ತಪ್ಪುಗಳನ್ನು ಕ್ಷಮಿಸುವನು. ಆದ್ರೆ ನಾವು ಉಲ್ಟ ನೋಡುವಾಗ ಪರಲೋಕದಲ್ಲಿರುವ ದೇವರು ನಮ್ಮನ್ನ ಕ್ಷಮಿಸಿದಂತೆ ನಾವು ಜನರ ತಪ್ಪುಗಳನ್ನ ಕ್ಷಮಿಸಬೇಕಾಗಿತ್ತು. ಕ್ಷಮಿಸಬೇಕಾದಂತ ಆ ಗುಣವನ್ನ ನಾವೂ ಸಹ ಹೊಂದಿಕೊಳ್ಳಬೇಕಾಗಿದೆ. ಇಲ್ಲಿ ಆತನಿಗೆ ಸಿಟ್ಟು ಬಂತು. 18ನೇ ಅಧ್ಯಾಯಕ್ಕೆ ನಾವು ಬರುವಾಗ ಸಿಟ್ಟು ಮಾಡಿ ತನಗೆ ಕೊಡಬೇಕಾದ ಸಾಲವನ್ನ ತೀರಿಸುವ ತನಕ ಮೊದಲೇನು ಹೇಳಿದ್ನೋ ಅದನ್ನ ತಿರ್ಗಾ ರಿಪೀಟ್ ಮಾಡ್ತಾ ಇದ್ದಾನೆ. ತೀರಿಸಲೇಬೇಕು, ತೀರಿಸುವ ತನಕ ಪೀಡಿಸುವವರ ಕೈಗೆ ಒಪ್ಪಿಸಿದನು. ಈಗ ಫಲಿತಾಂಶ, ಕನ್ಕ್ಲೂಷನ್. ಆತನು ಕ್ಷಮಿಸಬೇಕಾಗಿತ್ತು, ಕ್ಷಮಿಸಲಿಲ್ಲ. ತಿರುಗಿ ಒಡೆಯ ಏನ್ ಮಾಡ್ದ? ಆತನ ತಪ್ಪುಗಳನ್ನ ತಿಳಿಸಿ ಕೊಡಬೇಕಾದಂತ ಸಾಲವನ್ನ ಕೊಡಲೇಬೇಕೆಂಬುದಾಗಿ ಹೇಳಿ ಪೀಡಿಸುವಂಥವರು. 1 ನಿಮಿಷ ಕೂತ್ಕೊಳ್ಳಂಗಿಲ್ಲ ಅವನು, 1 ನಿಮಿಷ ಕೂತ್ಕೊಳ್ಳಂಗಿಲ್ಲ. ನಾವು ಕಳೆದ ಒಂದು ಇದರಲ್ಲಿ ನಾವು ನೋಡಿದ್ವಿ, ಯಾವುದೋ ಬ್ಯಾಂಕ್ ಅವರು ಪ್ರತಿದಿನ ಮನೆಗಳಿಗೆ ಹೋಗಿ ನುಗ್ಗಿ ಆ ಸಾಲ ಕೊಡಬೇಕಾದಂಥವ್ರೆಲ್ಲರನ್ನ ಅನೇಕರು ಆತ್ಮಹತ್ಯೆ ಮಾಡಿಕೊಂಡ್ರು. ಸರ್ಕಾರ ಆಮೇಲೆ ಒಂದು ಕಾನೂನನ್ನ ಹೊರಡಿಸಿತ್ತು. ಪೀಡಿಸುವಂಥವರು ಇವರು, ಪೀಡಿಸುವಂಥವರೇ ಒಂದು ಗುಂಪಿದೆ, ಅವ್ರನ್ನೇ ಕಳಿಸೋದು. ಸಾಲ ವಸೂಲಿಗೆ ಪೀಡಿಸುವಂಥವರನ್ನೇ ಕಳಿಸುವಂತಹದ್ದು. ನೋಡ್ರಿ, ಆ ಕಾಲದಲ್ಲಿಯೂ ನಾವು ಇದನ್ನ ನೋಡ್ತಾ ಇದ್ದೇವೆ. ಇದೇನು ಹೊಸದಲ್ಲ. ಆ ಕಾಲದಲ್ಲಿಂದಲೂ ಸಾಲ ಕೊಟ್ಟಂತವರನ್ನ
ಪೀಡಿಸುವಂತ ಒಂದು ಗುಂಪೆ ಇದೆ. ಅವರನ್ನ ಅದಕ್ಕೋಸ್ಕರ ಸಾಕೋತಿರ್ತಾರೆ, ಅದಕ್ಕೋಸ್ಕರ ಇಟ್ಕೊಂಡಿರ್ತಾರೆ, ಬಿಡೋದಿಲ್ಲ. ಅವರು ವಸೂಲು ಮಾಡ್ಕೊಂಡೇ ಬರಬೇಕು. ಆ ರೀತಿಯಾಗಿ ಪೀಡಿಸುವವರ ಕೈಗೆ ಆತನು ಕೊಟ್ಟ. ಈಗ ಕನ್ಕ್ಲೂಷನ್, ನಿಮ್ಮಲ್ಲಿ ಪ್ರತಿಯೊಬ್ಬನು, ನಿಮ್ಮಲ್ಲಿ ಮೀನ್ಸ್ ಇದು ನಮಗೆ ಅಪ್ಲೈ ಆಗುವಂತ ಮಾತು, ನಿಮ್ಮಲ್ಲಿ ಪ್ರತಿಯೊಬ್ಬನು ತನ್ನ ಸಹೋದರನಿಗೆ ಮನಪೂರ್ವಕವಾಗಿ ಕ್ಷಮಿಸದೇ ಹೋದರೆ, ಮತ್ತೊಂದು ಹೊಸ ಪದವನ್ನ ನಾವಿಲ್ಲಿ ನೋಡ್ತೇವೆ. ಬರೀ ಕ್ಷಮಿಸುವಂಥದ್ದಲ್ಲ, ಪೇತ್ರನಿಗೆ ಹೇಳ್ತಾ ಇರುವಂತ ಮಾತು, ನೀನು ಮನಪೂರ್ವಕವಾಗಿ ಕ್ಷಮಿಸುತ್ತಾ ಹೋಗಬೇಕು. 7-70 ಸಾರಿ ಎಂಬುದಾಗಿ ಅಲ್ಲ, ನಿರಂತರವಾಗಿ ಮನಪೂರ್ವಕವಾಗಿ ಕ್ಷಮಿಸುತ್ತಲೇ ಹೋಗಬೇಕು. ಕ್ಷಮಿಸದೆ ಹೋದರೆ ಪರಲೋಕದಲ್ಲಿರುವ ನನ್ನ ತಂದೆಯು ನಿಮಗೆ ಹಾಗೆಯೇ ಮಾಡುವನು. ಎಸ್, ಹಂಗೆ ಮಾಡ್ತೀನಿ ಅಂತ ಅರ್ಥ. ಪ್ರಿಯರೇ, ನಾನಿಲ್ಲಿಗೆ ಮುಗಿಸ್ತೇನೆ. ಇದು ನಮಗೆ ಅಪ್ಲೈ ಆಗೋದಿಲ್ವಾ? ಖಂಡಿತವಾಗಿ ಆಯ್ತು. ವಾಕ್ಯ ಗೊತ್ತಿದ್ದರೂ, ಮತ್ತೆ ನಾ ರಿಪೀಟ್ ಮಾಡ್ತೀನಿ, ವಾಕ್ಯ ಗೊತ್ತಿದ್ದರೂ ಅನೇಕ ವೇಳೆ ನಾವು ಕ್ಷಮಿಸೋದಿಲ್ಲ. ಇನ್ನು ಮನಪೂರ್ವಕವಾಗಿ ಕ್ಷಮಿಸ್ಬೇಕೆಂಬುದಾಗಿ ಹೇಳುವಾಗ ಒಂದು ಮಾತು ಹೇಳ್ತಾರೆ, ಏನಪ್ಪಾ ಅಂತಂದ್ರೆ, ತಪ್ಪಾಗಿ ತಿಳ್ಕೊಬೇಡ್ರಿ, ನಾ ಸತ್ರು ಅವನ್ನ ಕ್ಷಮಿಸೋದಿಲ್ಲ. ಇದು ನಮ್ಮ ಮಾತು. ನಾ ಸತ್ರುವೆ ಅವನ್ ಮಾಡದಂತ ಪಾಪವನ್ನ ಅಥವಾ ತಪ್ಪುಗಳನ್ನ ಕ್ಷಮಿಸೋದಿಲ್ಲ ಎಂಬುದಾಗಿ. ಹಾಗಾದ್ರೆ ದೇವರ ವಾಕ್ಯಕ್ಕೆ ಯಾವ ರೀತಿಯಲ್ಲಿ ನಾವುಗಳು ಮಾನ್ಯತೆ ಕೊಡ್ತೇವೆ ಅನ್ನುವಂಥದ್ದು, ನಾವು ಇನ್ಕ್ಲೂಡಿಂಗ್ ಮೀ, ನಾನು ಹೇಳ್ತಾ ಇದ್ದೀನಿ, ನನ್ನನ್ನೇ ನಾನು ಪರೀಕ್ಷೆ ಮಾಡಿಕೊಳ್ಬೇಕಾಗಿದೆ. ಎಷ್ಟು ಸಾರಿ ನಾವು ತಪ್ಪುಗಳನ್ನು ಕ್ಷಮಿಸಿಲ್ಲ. ಮಕ್ಕಳ ತಪ್ಪುಗಳನ್ನೇ ಕ್ಷಮಿಸದೇ ಇರುವಂತ ತಂದೆ ತಾಯಿಗಳ ತಪ್ಪುಗಳನ್ನೇ ಕ್ಷಮಿಸದೇ ಇರುವಂತ ಮಕ್ಕಳು, ಸಭೆಗಳಲ್ಲಿ, ಸಮಾಜದಲ್ಲಿ ಇದು ನಡೀತಾನೇ ಇದೆ ಪ್ರಿಯರೇ, ನಡೀತಾನೇ ಇದೆ. ಇವತ್ತಿನ ಸಭೆಗಳಲ್ಲಿ ಹಿಂಜಾರಿ ಹೋಗುವಂತವ್ರು ಬೇಕಾದಷ್ಟು ಜನ ಇದ್ದಾರೆ. ನಾವು ಗದರಿಸು ಖಂಡಿಸು ಎಂಬುದಾಗಿ ದೇವ್ರ ವಾಕ್ಯ ಹೇಳ್ತದೆ. ಹಂಗೇನಾದ್ರೂ ಅನ್ಬಿಟ್ರೆ, ಏನು ಬೇಡ, ನೀವು ಸರಿಯಾದ ಸಮಯಕ್ಕೆ ಬರ್ತಾನೆ ಇಲ್ಲ, ಅದು ತಪ್ಪೇ. ಸಭೆಗೆ ಸರಿಯಾದಂತ ಸಮಯಕ್ಕೆ 9 ಗಂಟೆ ಅಂದ್ರೆ 9 ಗಂಟೆಗೆ ಅವರು ಬರಬೇಕು. ಅದು ಬಾರದೆ ಹೋದ್ರೆ ದೇವರನ್ನ ಅಪಮಾನ ಮಾಡಿದ ಹಾಗೆ. ಅದು ಕರ್ತನ ಆಲಯ. 1-2 ಸಾರಿ ಹೇಳ್ಬಿಡ್ರಿ, ನೀವು ತುಂಬಾ ಲೇಟ್ ಆಗಿ ಬರ್ತೀರಪ್ಪ, ನೀವು ಸರಿಯಾದಂತ ಸಮಯಕ್ಕೆ ಬರಬೇಕು ಅಂದ್ರೆ ನೆಕ್ಸ್ಟ್ ವೀಕಿಂದ ಬರೋದೇ ಇಲ್ಲ. ಇವತ್ತಿನ ದಿವಸಗಳಲ್ಲಿ ನಾವಿದನ್ನ ಗಮನಿಸ್ತಾ ಇದ್ದೇವೆ ಪ್ರಿಯರೇ. ಆದ್ರೆ ಕೊಲೊಸ್ಸೆದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 13ನೇ ವಚನದಲ್ಲಿ ಪೌಲನು ಹೀಗೆ ಹೇಳ್ತಾನೆ ಕೊಲೊಸ್ಸೆ ಸಭೆಗೆ, ಮತ್ತೊಬ್ಬನ ಮೇಲೆ ತಪ್ಪು ಹೊರಿಸುವುದಕ್ಕೆ ಕಾರಣವಿದ್ದರು. ಇವತ್ತು ಸ್ವಲ್ಪ ಕಾರಣ ಸಿಕ್ಕರು ಸಾಕು, ಇಲ್ದಿರೋದೆಲ್ಲ ಹೇಳ್ತೀವಿ ನಾವು ಅವನ ಮೇಲೆ, ಜೊತೆಗೆ ಸೇರಿಸ್ಕೊಂಡು ಹೇಳ್ತೀವಿ ನಾವು. ತಪ್ಪು ಹೊರಿಸುವುದಕ್ಕೆ ಕಾರಣವಿದ್ದರು, ತಪ್ಪು ಹೊರಿಸದೆ ಒಬ್ಬರಿಗೊಬ್ಬರು ಸೈರಿಸಿಕೊಂಡು ಮೀನ್ಸ್ ತಾಳಿಕೊಂಡು ಕ್ಷಮಿಸಿರಿ. ಯಾರು ಕ್ಷಮಿಸಿರು? ಕರ್ತನು ನಿಮ್ಮನ್ನು ಕ್ಷಮಿಸಿದಂತೆಯೇ ನೀವು ಕ್ಷಮಿಸಿರಿ. ಇದು ಕನ್ಕ್ಲೂಷನ್. ಪ್ರಿಯರೇ, ಒಂದು ವೇಳೆ ನಾವು ಅರ್ಥ ಮಾಡಿಕೊಳ್ಳೋಣ, ಒಂದು ವೇಳೆ ನಾವು ಇದುವರೆಗೂ ಕ್ಷಮಿಸದೇ ಇರುವಂತ ಗುಣಗಳನ್ನ ನಾವು ಹೊಂದಿದ್ದರೆ, ಇನ್ನು ಮುಂದಾದರೂ ದೇವರ ಮಾತಿಗೆ ಗೌರವವನ್ನ ಕೊಟ್ಟು ಪ್ರಯತ್ನ ಮಾಡೋಣ. ನಾವು ಬಲಹೀನರು, ಅನೇಕ ವೇಳೆ ಬಿದ್ದು ಹೋಗ್ತೇವೆ. ದಯಮಾಡಿ ಪ್ರಯತ್ನ ಮಾಡೋಣ. ಕರ್ತನು ನಮ್ಮನ್ನ ಕ್ಷಮಿಸಿದಂತೆ ನಾವು ಇತರರ ತಪ್ಪುಗಳನ್ನ ಮನಪೂರ್ವಕವಾಗಿ ಕ್ಷಮಿಸುವ ಹಾಗೆ ಕರ್ತನು ಈ ವಾಕ್ಯಗಳನ್ನು ನಮ್ಮ ಹೃದಯದಲ್ಲಿ ಇಡಲಿ. ಇದನ್ನ ಕಾರ್ಯಗಳ ಮೂಲಕ ನಾವು ನಮ್ಮ ಕರ್ತನನ್ನು ಮೆಚ್ಚಿಸಿಕೊಳ್ಳೋಣ. ಇದು ಯೇಸು ಸ್ವಾಮಿ ತನ್ನ ಶಿಷ್ಯರಿಗೆ
ಹೇಳಿದಂತ ಮಾತು. ಯಾಕಂದ್ರೆ ಮುಂದೆ ಎಲ್ಲ ಜವಾಬ್ದಾರಿಯನ್ನ ಹೊರುವಂತ ಶಿಷ್ಯರು ಯೇಸುಸ್ವಾಮಿಯ ಗುಣಲಕ್ಷಣಗಳನ್ನ ಹೊಂದಬೇಕೆಂಬುದಾಗಿ ಯೇಸುಸ್ವಾಮಿ ಅವರನ್ನ ಈ ರೀತಿಯಾಗಿ ತರಬೇತಿಗೊಳಿಸುವಾಗ ಮುಂದಿನ ದಿವಸಗಳು ಹಾಗೆ ಆ ಅಪೊಸ್ತಲರು ಅವರು ಮಾಡಿದಂತ ಕಾರ್ಯಗಳನ್ನು ನಾವು ನೆನಪು ಮಾಡ್ತೇವೆ. ಬೇಕಾದಷ್ಟಿದೆ. ನಾನು ಇಲ್ಲಿಗೆ ಈ ಒಂದು ಭಾಗವನ್ನ 12ನೇ ವಚನವನ್ನ ನಾನು ನಿಲ್ಲಿಸ್ತೇನೆ. ಕೇಳಿದಂತ ವಾಕ್ಯ ನಮ್ಮ ಹೃದಯದಲ್ಲಿ ಕಾರ್ಯ ಮಾಡಲಿ. ನಾವು ದೇವರಿಗೆ ಮೆಚ್ಚುಗೆಯಾಗಿ ಮಹಿಮೆ ತರುವಂತ ಮಕ್ಕಳಾಗಿ ನಾವು ಜೀವಿಸ ಕರ್ತನ ಆತ ನಾಮಕ್ಕೆ ಸ್ತೋತ್ರ. ಆಮೇನ್.